ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಪ್ರತೀಕವಾದಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮವೇ ನಿಮ್ಮ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ನ್ಯಾಯಾಂಗ ಅಧಿಕಾರಿಗಳ ಸಂಘ ಬೆಂಗಳೂರಿನ ಜಿಕೆವಿಕೆಯಲ್ಲಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ಇತ್ತೀಚೆಗಷ್ಟೇ 2 ದಿನಗಳ ಕಾಲ ಜರುಗಿದಂತಹ 22ನೇ ದ್ವೈವಾರ್ಷಿಕ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಚರಿಸಿತು. ಈ ಬಾರಿಯ ಶೀರ್ಷಿಕೆ ಕೃತಕ ಬುದ್ಧಿಮತ್ತೆಯ ಈ ಯುಗದಲ್ಲಿ ಯಾವ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನ ಪುನರ್ಕಲ್ಪಿಸಬೇಕು ಅನ್ನೋದಾಗಿತ್ತು. ಈ ವಿಶೇಷ ಚಿಂತನೆಗಳನ್ನು ಹೊತ್ತಂತಹ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ನೋಡಿ ಬರೋಣ. 22ನೇ ದ್ವೈವಾರ್ಷಿಕ ರಾಜ್ಯ ಮಟ್ಟದ ನ್ಯಾಯಾಂಗ ಅಧಿಕಾರಿಗಳ ಸಮ್ಮೇಳನದಲ್ಲಿ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮಾನ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮಾನ್ಯ ನ್ಯಾಯಮೂರ್ತಿ ವಿಭು ಭಾಕ್ರೂರವರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮಾನ್ಯ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ರವರು, ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರದ ನ್ಯಾಯಮೂರ್ತಿಗಳು ಶ್ರೀಮತಿ ನ್ಯಾಯಮೂರ್ತಿ BV ನಾಗರತ್ನರವರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. At a time when institutions across the world are being reshaped by unprecedented technological change, this conference on reimagining the judiciary in the era of artificial intelligence is deeply significant. We stand today at a defining juncture where law and technology are no longer separate domains but interconnected forces shaping governance, rights and the very nature of justice itself. Artificial intelligence is emerging as a transformative force that challenges how we interpret evidence, how we understand facts and how decisions are arrived at. It offers immense promise, aiding faster and legal research, improved case management, and the possibility of reducing pendency through intelligent systems. Artificial intelligence has moved beyond laboratories and entered into courtrooms, offices, and our daily lives. We in Karnataka State Judiciary stand at a pivotal stage of transformation. Digitization is no longer a buzzword. It is to be the backbone of how we learn, work, and serve. By embracing data-driven decisions and insights, we unlock speed, resilience, and inclusion. Yet, technology alone is not the strategy. People are. We must invest in skills, redesign processes, and ensure security and privacy and uphold the ethics. In Karnataka, the initiative to digitize records, move to e-filing, and creating a paperless work environment has picked up some traction, but we are as yet at the beginning. Although this conference is convened for judicial officers of Karnataka, the conversation we engage today necessarily travels beyond the geographical limits of the single state. The challenges we confront and the possibilities we explore are shared across the judicial landscape of India. Karnataka, by virtue of its institutional dynamism and openness to innovation, has often served as a guiding force. What emerges from these deliberations has the potential to inform and shape judicial practices across the country.
ಅಸ್ಪೃಶ್ಯತೆ, ಜಾತೀಯತೆ, ವರ್ಗ ಮತ್ತು ಲಿಂಗ ಅಸಮಾನತೆ ಈ ರೀತಿ ಅದೆಷ್ಟೋ ವರ್ಷಗಳ ಕಾಲ ಶೋಷಣೆಯ ಸಂಕೋಲೆಗೆ ಸಿಲುಕಿ ನಲುಗಿದವರ ಪರ ಧ್ವನಿ ಎತ್ತಿ ಹೋರಾಡಿದಂತಹ ಬಹುದೊಡ್ಡ ಚೇತನ ಸಂವಿಧಾನ ಶಿಲ್ಪಿ ದೀನದಯಾ ಸಿಂಧು, ವಿಶ್ವಜ್ಞಾನಿ, ವಿಶ್ವದಾರ್ಶನಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬೆಂಗಳೂರಿನ ದೂರದರ್ಶನ ಕೇಂದ್ರ ಚಂದನ ವಾಹಿನಿಯಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇತ್ತೀಚೆಗಷ್ಟೇ ಕಾನೂನು ತಜ್ಞ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರುಗಳ ಕುರಿತಾಗಿ ಸನ್ಮಾನ್ಯರು ಎದುರಿಸಿದಂತಹ ಜೀವನದ ಸವಾಲುಗಳು, ಅವರ ಚಿಂತನೆ ಹಾಗೂ ಸಾಧನೆಯ ಹಾದಿಯನ್ನ ಸಂಭ್ರಮಿಸಲು ವಿಶೇಷ ವೇದಿಕೆ ಕಾರ್ಯಕ್ರಮವೊಂದನ್ನು ಆಯೋಜಿಸಿತ್ತು. ಉದ್ಘಾಟನೆಗೆ ಜ್ಯೋತಿಯನ್ನು ಬೆಳಗಿಸಿ ಹಾಗೆಯೇ ಪುಷ್ಪ ನಮನವನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ಹಾಗೂ ದೂರದರ್ಶನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘದ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಅವರನ್ನು ಒಪ್ಪತಕ್ಕಂಥ ಸಮಾಜ ಇವತ್ತು ಅವರನ್ನು ಎಷ್ಟು ಒಪ್ಕೊಂಡಿದ್ದಾರೆ, ಗ್ಲೋರಿಫೈ ಕೂಡ ಮಾಡ್ತಿದ್ದಾರೆ. ಆದರೆ ನಾವು ಅವರ ಹೆಸರನ್ನು ಗ್ಲೋರಿಫೈ ಮಾಡೋದು ಬೇಕಾಗಿಲ್ಲ. ಯಾಕಂತಂದರೆ ಅಂಬೇಡ್ಕರ್ರವರೇ ಗ್ಲೋರಿಫೈ ಮಾಡ್ಕೊಳ್ತಾರೆ. ಆದರೆ ಅವರ ಚಿಂತನೆಗಳನ್ನು ಮಾತ್ರ ಸಮಾಜ ತೆಗೆದುಕೊಂಡ್ರೆ ದೇಶಕ್ಕೆ ಒಳ್ಳೆಯದೇ ಹೊರತು ವ್ಯಕ್ತಿಗಲ್ಲ. ಅಂಬೇಡ್ಕರ್ ಅವರು ಏನು ಯೋಚನೆ ಮಾಡಿದರು ಅಂತಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂಲ ಮಂತ್ರವನ್ನು ಇಟ್ಕೊಂಡು ಅವರು ನಮಗೆ ಸಂವಿಧಾನವನ್ನು ಕೊಟ್ಟರು. ಅಂದರೆ ಅವರ ದೃಷ್ಟಿಯಲ್ಲಿ ಏನಿತ್ತು ಅಂತಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಕೂಡ ಸರ್ವರು ಕೂಡ ಸಮವಾಗಿ ಬಾಳ್ವೆ ಮಾಡಬೇಕು ಅನ್ನೋದೇ ಅವರ ಒಂದು ಗುರಿಯಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೇ ಹೇಳೋದಾದರೆ, ಬಾಲ್ಯದಲ್ಲಿ ಅವರು ಅನುಭವಿಸಿದಂಥ ಕಹಿ ಘಟನೆಗಳೇನಿದ್ದಾವೆ ಅದನ್ನು ಮೆಟ್ಟಿ ಅವ್ರು ಹೇಗೆ ನಿಂತರು, ಅದು ಅವರಿಗೆ ಆದ್ರೂ ಕೂಡ ನಾನು ಇದನ್ನು ನನ್ನ ಸಮಾಜದವರಿಗೆ ಆಗಲಿ ಅಥವಾ ಯಾರೇ ದೀನದಲಿತರಿಗಾಗಲಿ ಇದನ್ನು ಆಗಬಾರ್ದು ಅನ್ನೋದೊಂದು ಕಲ್ಪನೆ ಮಾಡಿ ಮತ್ತು ಅದಕ್ಕೆ ಪೂರಕವಾದ ವಿದ್ಯಾಭ್ಯಾಸವನ್ನು ಏನು ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಪ್ರೇರಣೆನ ಕೊಡಬೇಕು ಯುವಕರಿಗೆ. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ರಿಸರ್ವೇಷನ್ ಇಲ್ಲದಾಗ ಅವರು ಅಷ್ಟೊಂದು ವಿದ್ಯಾರ್ಹತೆಯನ್ನು ಪಡೆದರು. ಈಗ ರಿಸರ್ವೇಷನ್ ಇದೆ, ಆದರೂ ಯಾಕೆ ಅದರ ಸದ್ಬಳಕೆ ಆಗ್ತಾಯಿಲ್ಲ? ಯಾಕೆ ಜನ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಸಮಾಜದ ಸಮಸ್ಯೆಗಳನ್ನು ಅರಿತು, ಯಾಕಂದರೆ ಬಾಬಾ ಸಾಹೇಬರು ಹೇಳ್ತಾರೆ, ಅವ್ರು ಹೇಳಿದ್ದನ್ನು ನಾವು ನಂಬಾರ್ದು, ಹಾಗೇ ನಂಬಾರ್ದು, ಅದನ್ನು ವೈಜ್ಞಾನಿಕವಾಗಿ ಅರಿತುಕೊಂಡು ಅದರಲ್ಲಿ ತಪ್ಪಿದ್ರೂ ಅದನ್ನು ತಿದ್ದಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದನ್ನೇ ಫೈನಲ್ ಅಂತ ನಂಬಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೊ ಎಲ್ಲರಿಗೂ ಹೊಂದಿಕೊಳ್ಳುವಂಥ ಮತ್ತು ವಿಷನರಿ ಕಾನ್ಸ್ಟಿಟ್ಯೂಷನ್ ಕೊಡಬೇಕು ಅಂತ ಹೇಳಿದ್ರೆ ಇದು ಅಂಥ ಸುಲಭದ ಕೆಲಸ ಅಲ್ಲ ಆಗ. ಸೊ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ. ಅವರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳು, ಕಹಿ ನೆನಪುಗಳು, ಸೊ ಇದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಕಾನ್ಸ್ಟಿಟ್ಯೂಷನ್ನ ನಮ್ಮ ಜನತೆಗೆ, ನಮ್ಮ ದೇಶಕ್ಕೆ ಕೊಡಬೇಕು ಅಂತ ಅವರಲ್ಲಿ ಇದ್ದಿದ್ದರಿಂದ ಇದು ಸಾಧ್ಯವಾಯಿತು.
ಇವಾಗ ವಾಪಸ್ ತಿರುಗ್ಕೊಳ್ಳೋಣ, ಇವಾಗ ವಾಪಸ್ ತಿರುಗ್ಕೊಂಡು ಇಡೀ ಜಗತ್ತನ್ನ ನೋಡೋಣ ಅಂತ. ವಾಪಸ್ ತಿರುಗಿದ ತಕ್ಷಣ ಏನಾಯ್ತದ, ಈಕ್ವೇಷನ್ ಕಂಪ್ಲೀಟ್ಲಿ ಚೇಂಜ್ಡ್. ಏನಾಯಿತು, ಇವರು ಕೊನೆಯಲ್ಲಿದ್ದವರು ಮೊದಲು ಬಂದರು ಅಲ್ವಾ. ಹಾಗಾಗಿ ಈಕ್ವಲ್ ಆಪರ್ಚುನಿಟಿ ವಿ ಆರ್ ಟಾಕಿಂಗ್ ಅಬೌಟ್, ನಥಿಂಗ್ ಎಲ್ಸ್. ನೀವು ಒಬ್ಬ ಮಾನವೀಯ ಹಣತೆಯನ್ನು ಇಟ್ಕೊಂಡಂತಹ ವ್ಯಕ್ತಿ ಆಗಬೇಕಷ್ಟೆ. ಇನ್ನೇನು ಅಂಬೇಡ್ಕರ್ ಇನ್ನೇನು ಹೇಳಿಲ್ಲ ಅಂತ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ಕಂಪ್ಯಾಷನ್, ಎಂಪಥಿ, ಈ ಒಂದು ಜೊತೆನಲ್ಲಿ ಕೈ ಇಟ್ಕೊಳ್ರಪ್ಪ, ಇನ್ನೇನು ಬೇಡ. ಭೀಮರಾಜನೇ ಧೀಮಂತ ನಾಯಕನೇ, ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ. ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಆಡಳಿತದಲ್ಲಿ ಸುಧಾರಣೆಯನ್ನು ನಿರ್ವಹಿಸುವ ಮಹತ್ತರ ಪಾತ್ರ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ನಿರ್ವಹಿಸ್ತಾ ಬಂದಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ತನ್ನ 4 ದಶಕಗಳ ಸಾರ್ಥಕ ಪಯಣವನ್ನು, ಯಶಸ್ವಿ ಪಯಣವನ್ನು ಸಂಭ್ರಮಿಸಲು ವಿಶೇಷ ರೀತಿಯ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾರತೀಯ ನ್ಯಾಯಮೂರ್ತಿಗಳು, ಸನ್ಮಾನ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ರವರು ಆಗಮಿಸಿ ಜ್ಯೋತಿ ಪ್ರಜ್ವಲನೆ ಮಾಡುವುದರ ಮುಖೇನ ಸಾರ್ಥಕತೆಯ ಹೊಂಬೆಳಕನ್ನು ಆಸ್ವಾದಿಸುತ್ತಿರುವಂಥ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಶುಭ ಕೋರಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜರುಗಿದ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾನ್ಯ ಸೂರ್ಯಕಾಂತ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜ್ಯೋತಿ ಪ್ರಜ್ವಲಿಸಿ ಉದ್ಘಾಟಿಸಿದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ರವರು ಗೌರವ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕರ್ನಾಟಕದ ಲೋಕಾಯುಕ್ತ ಬಿಎಸ್ ಪಾಟೀಲ್, ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಮತ್ತು ಬಿ ವೀರಪ್ಪ ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಜರುಗಿತು. ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾನ್ಯ ಸೂರ್ಯಕಾಂತ್ ರವರು ಲೋಕಾಯುಕ್ತ ನಿಯತಕಾಲಿಕೆಯನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಹೊಸ ಪೋರ್ಟಲ್ ಹಾಗೂ ಆನ್ಲೈನ್ ತನಿಖಾ ಮಾಡ್ಯೂಲ್ಗೆ ಚಾಲನೆ ನೀಡಿದರು. Karnataka Lokayukta is established on 15/1/1986. Since then, the institution has been relentlessly striving to achieve the object and purpose for which it is established. The main purpose for which the institution is established is to improve standards of public administration by looking into the complaints against administrative actions, cases of corruption, favoritism, and official indiscipline in the administrative machinery. It's my privilege to stand before you today and speak on an institution that has played a pivotal role in shaping accountability and transparency in governance of the state that is Karnataka, namely the Karnataka Lokayukta, as it completes 4 decades of its existence. 40 years is not just a measure of time. It is a journey marked by vision, resilience, reform, relentless pursuit of justice. It is a testament to the idea that democracy does not merely survive on elections, but thrives on accountability, integrity, and public trust. Let us honor this legacy not just with words, but with action by supporting institutions that uphold integrity, by demanding transparency, and by committing ourselves to the values that define a just society. The next 4 decades will depend upon what we do today. Let us ensure that Karnataka Lokayukta continues to stand as a beacon of hope, a pillar of accountability, and a guardian of public trust. It is my proud privilege to join this gathering as we mark 4 decades of the Lokayukta's journey in the redressing grievances and addressing corruption and maladministration in the state of Karnataka. Milestones such as this initiative reflects on the institution as well as on the larger values that make the framework necessary in a democracy.
The Lokayukta may be a modern conception, but the idea behind it is quite ancient. In India, authority has never been understood as ownership of power. It has always been understood as stewardship of trust. The Lokayukta carries this long tradition into the present. It gives contemporary form to the enduring principle that authority must remain open to scrutiny and responsive to those in whose name it is exercised. Seen in this light, the Lokayukta stands as a part of a continuing Indian understanding of good governance. ಈ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರುಗಳನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯು ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಇರುವ ಗಾಂಧಿ ಭವನದ ಶ್ರೀ ಮಹಾದೇವ್ ದೇಸಾಯಿ ಸಭಾಂಗಣದಲ್ಲಿ 2023-24-25ನೇ ಸಾಲಿನ ಸಂಯಮ ಪ್ರಶಸ್ತಿಗಳನ್ನು ನೀಡಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ವೇದಿಕೆ ಕಾರ್ಯಕ್ರಮಕ್ಕೆ ಮುಜರಾಯಿ ಹಾಗೂ ಮಾನ್ಯ ಸಾರಿಗೆ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿರವರು ಆಗಮಿಸಿ ಈ 3 ವರ್ಷಗಳ ಕಾಲ ಸಂಯಮ ಪ್ರಶಸ್ತಿಗೆ ಭಾಜನರಾದವರ ಕೀರ್ತಿಗೆ ಪಾತ್ರರಾದವರಿಗೆ ಸನ್ಮಾನಿಸಿ ಸತ್ಕರಿಸಿದರು. ಆಶಯದಿಂದ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು. ಇದ್ದರೂ ಇಲ್ಲದಂತೆ ಇರುವ ಸರ್ಕಾರದಲ್ಲಿ ಎಲ್ಲರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮದ್ಯಪಾನ ಸಂಯಮ ಮಂಡಳಿಯ ಇಂದಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಂಪುಟದ ಹಿರಿಯ ಸಚಿವರು ಆಗಮಿಸಿರುವುದು ಮಂಡಳಿಗೆ ನೈತಿಕ ಬೆಂಬಲವನ್ನು ಸೂಚಿಸಿದಂತಾಗಿದೆ. ಎಲ್ಲರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಅಪರೂಪದ ವ್ಯಕ್ತಿಗಳಿಗೆ ಒಟ್ಟಿಗೆ ಸೇರಿ ಈ ಒಂದು ಗೌರವವನ್ನು ಅರ್ಪಿಸ್ತಾ ಇರತಕ್ಕಂಥದ್ದು ಬಹುಶಃ ಮಂಡಳಿಯ ಮತ್ತು ಸರ್ಕಾರದ ಹಾಗೂ ನಮಗೊತ್ತು ಗಾಂಧಿ ಪರಿವಾರದ ಒಂದು ವಿಶೇಷವಾದಂಥ ಒಂದು ಅದೃಷ್ಟ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಸಂಯಮ ಮಂಡಳಿಯ ಅಧ್ಯಕ್ಷರಾದ ಶರಣಪ್ಪ ಸಲಾದ್ಪುರ್ ಅವ್ರಿಗೆ ಅಭಿನಂದಿಸ್ತೇನೆ. MSIL ಅಥವಾ ಬ್ರೂವರೀಸ್ ಕಾರ್ಪೊರೇಷನ್ ಚೇರ್ಮನ್ಗೆ ತಗೊಳ್ಳೋದು ಬಿಟ್ಟು ಈ ಸಂಯಮ ಮಂಡಳಿ ಅಧ್ಯಕ್ಷಗಿರಿ ತಗೊಂಡಿರಲ್ಲ, ಇದ ನಿಮ್ಮ ದೊಡ್ಡತನ. ನೀವು ಇವರು 3 ಮಂದಿ ಜೊತೆಗೆ ನೀವು ಸನ್ಮಾನಕ್ಕೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿ. ನಮ್ಮ ವಿಜಯನಗರದ ಶಾಸಕರಾದ ಕೃಷ್ಣಪ್ಪನವರು ಅವ್ರು ಕೇಳಿದ್ರೆ ನೀವು ಕುಡಿತೀರಿ, ನನ್ನ ಬಾಜುನೇ ಸೀಟ್ ಅದು ಪಕ್ಕದಲ್ಲಿ, ನೀವು ಕುಡಿತೀರೇನ್ರಿ ಕೃಷ್ಣಪ್ಪನವರು? ಮೊದಲು ಕುಡಿತಿದ್ದೆ, ಬಿಟ್ಬಿಟ್ಟೆ. ಯಾಕೆ ಬಿಟ್ರಿ ಅಂತ ಹೇಳಿದೆ. ನನ್ನ ಮಕ್ಕಳು ಕುಡಿಯಲಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಇವತ್ತಿನ ಸಭೆ ನೋಡಿದ ಮೇಲೆ ನಮ್ಗೆ ಇನ್ನೂ
ಸ್ಫೂರ್ತಿ ಬರ್ತಾ ಇದೆ ಮತ್ತು ಇನ್ನೂ ಉತ್ಸಾಹ ಬರ್ತಾ ಇದೆ. ಇನ್ನೂ ನಾವು ತೀವ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು, ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮದು ಕೈ ಕಟ್ಟಿ ಕುಂಡಿಸ್ಬಿಡ್ತಾರೆ ಆಫೀಸರ್. ದಯವಿಟ್ಟು ಮೇಡಮ್, ಯಾವ ಆಫೀಸರ್ ಆಗಲಿ, ಬೇಕಾದವರು ಇರಲವರು, ಯಾವ ಮಂತ್ರಿಗಳೇ ಆಗಲಿ, ಕಾನೂನಿನ ವಿರುದ್ಧ ಸರ್ಕ್ಯುಲರ್ ಏನು ಇಶ್ಯೂ ಮಾಡ್ಯಾರ ಇಲ್ಲಿವರೆಗೆ, ಅವನ್ನ ಇನ್ ಒನ್ ಸ್ಟ್ರೋಕ್ ಅವನ್ನೆಲ್ಲ ದೇರಾಲ್ ವಿಡ್ರಾನ್ ಅಂತ ಹೇಳಿ ನೀವು ಒಂದು ಆರ್ಡರ್ ಮಾಡಿಸ್ಬಿಟ್ರಿ ಅಂದ್ರೆ ದೊಡ್ಡ ಉಪಕಾರ ನಮ್ಗೆ ಮಾಡ್ದಂಗಾಗತ್ತಾ. ಆ ಕೆಲಸ ಭಾಳ ಅನುಕೂಲ ಆಗುತ್ತೆ. ಇದನ್ನು ನಾವು ಮಾಡಿದ್ವಿ ಅಂದರೆ ಭಾಳ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರವಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ದಂಗಾಗುತ್ತೆ. ಇಂಥ ಪ್ರಶಸ್ತಿಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂಥದ್ದಲ್ಲ. ಇದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಬೇಕಾಗ್ತದೆ, ಅದಕ್ಕೆ ಆದಂಥ ಒಂದು ಸಾಮರ್ಥ್ಯ ಬೇಕಾಗ್ತದೆ. ಈಗ B.R. ಪಾಟೀಲರಾಗಲಿ, D.R. ಪಾಟೀಲ್ ಅವರೆಲ್ಲ ಬಿಚ್ಚು ಮನಸ್ಸಿನಿಂದ ಏನು ಅಂತಃಕರಣ ಶುದ್ಧ ಇರುವಂಥವ್ರು, ಯಾವತ್ತೂ ಏನು ಒಳಗೊಂದು ಹೊರಗೊಂದು ಮಾತಾಡಿದವರಲ್ಲ. ನಾನು ಇಬ್ಬರ ಬಗ್ಗೆನೂ ಅನ್ಯ ಪಕ್ಷದವರು ಗೌರವದಿಂದ ಮಾತಾಡೋದನ್ನು ನಾನು ನೋಡಿದ್ದೇನೆ. ಇಂತಹ ರಾಜಕಾರಣಿಗಳು ಈ ದೇಶದಲ್ಲಿ ಹೆಚ್ಚಾಗಬೇಕು. ಗಾಂಧೀಜಿಯವರು ಅದೇ ಕನಸು ಕಂಡಿದ್ದು, ನಮ್ಮ ನುಡಿಗೂ ನಡೆಗೂ ಯಾವ ವ್ಯತ್ಯಾಸವೂ ಇರಬಾರ್ದು ಅನ್ನುವಂಥದ್ದು. ಗಾಂಧೀಜಿಯವರು ಬರೀ ಮದ್ಯಪಾನದ ಬಗ್ಗೆನೇ ಅವರು ಆಸಕ್ತಿ ವಹಿಸಲಿಲ್ಲ, ಸ್ವಚ್ಛತೆ ಬಗ್ಗೆನೂ ಹೆಚ್ಚು ನಮಗೆ ಅವರು ಆದ್ಯತೆ ಕೊಟ್ಟಿದ್ದರು ಮತ್ತು ಅಸ್ಪೃಶ್ಯತೆ ಬಗ್ಗೆ ಕೂಡ ಆದ್ಯತೆ ಕೊಟ್ಟಿದ್ದರು. ಮೂಢನಂಬಿಕೆಗಳ ವಿರುದ್ಧ ಕೂಡ ಅವರು ಆದ್ಯತೆ ಕೊಟ್ಟಿದ್ದರು. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆಲ್ಲ ಕೂಡ ಆ ಸಮಯದಲ್ಲಿ ಅವರು ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಕೂಡ ಹೋರಾಟ ಮಾಡಿದರು. ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ, ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಮಲ್ಲತ್ತಳ್ಳಿ ಬಳಿ ಇರುವಂತಹ ಕಲಾಗ್ರಾಮದ ಬಳಿ ಸಾಹಿತ್ಯ ಅಕಾಡೆಮಿ ಸಭಾಂಗಣದಲ್ಲಿ ವ್ಯಕ್ತಿ ಮತ್ತು ಪುಸ್ತಕಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಸೊಗಸಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ವಿಶ್ವ ಪುಸ್ತಕ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದಂತಹ ಈ ಸೊಗಸಾದ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಲಾಗಿತ್ತು. ಅಹಿತವಾದ್ದು ಸಾಹಿತ್ಯವಾದೀತೆ ಅಂತ ಯಾವಾಗಲೂ ಅನಿಸ್ಬಿಡುತ್ತೆ. ವಿಗ್ರಹವಾಕ್ಯವೇ ಸಾಹಿತ್ಯಕ್ಕೆ ಏನು ಅಂತ ಹೇಳಿದ್ರೆ ಸಹಿತವಾದ್ದು ಅಂತ. ನಾವು ಅಹಿತವನ್ನೇ ಸಾಹಿತ್ಯ ಅಂತ ಹೇಳ್ಬೋದೇ ಅನ್ನೋ ಪ್ರಶ್ನೆ ಯಾವತ್ತೂ ನನ್ನ ಕಾಡುತ್ತಿದೆ. ಇದು ವೈಯಕ್ತಿಕ, ಹೌದು, ಇತರರಿಗೂ ಹಾಗಾಗಿ ಭಾವಿಸಿರಬಹುದು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ತಮ್ಮ ಸಾಹಿತಿಗಳ ಸ್ಮೃತಿ ಎಲೆ ಮರೆಯ ಅಲರು ಮಾತು ನನ್ನೋವು ಎಳ್ಳೆ ಮರೆಯಲಾದೀತೆ ಏಕಕೃತಿಗಳನ್ನೆಲ್ಲ ತಂದಂಥವ್ರು. ಹೊಸಕೋಟೆ ತಾಲೂಕು ಸೂಲಿಬೆಲೆಯ ದೊಡ್ಡಸೋಲಿಗ ಗ್ರಾಮದಲ್ಲಿ ಜಗದ್ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಸಮಿತಿ, ನೂರಾರು ದಾನಿಗಳು ಹಾಗೂ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನೂತನ ಆಲಯದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಂಭ್ರಮಿಸಿದರು. ಇದಕ್ಕಾಗಿ ವಿಶೇಷ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ವಿಶೇಷ ರೀತಿಯಾಗಿ ಜಗದ್ಗುರು ಸುಜ್ಞಾನಪ್ರಭು ಪೀಠದ ಶ್ರೀ ಶಿವಸುಜ್ಞಾನಪ್ರಭು ಸ್ವಾಮಿಗಳವರ ನೇತೃತ್ವದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆಂದು ಆಲಯದ ನೂತನ ದೇವತಾ ಮೂರ್ತಿಗಳ ಪ್ರತಿಷ್ಠಾಪನಾ ಉತ್ಸವವನ್ನು ಕೂಡ ಆಚರಿಸಲಾಯಿತು. ಈ ಎಲ್ಲ ದೃಶ್ಯಾವಳಿಗಳು ನಿಮಗಾಗಿ.
ವಿಶೇಷವಾಗಿ ನಮ್ಮ ಅರೇಮಾದ್ನಲ್ಲಿ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಭಾಗವಹಿಸಿರುವಂತಹದ್ದು ಒಂದು ದೊಡ್ಡ ಇತಿಹಾಸ. ಧರ್ಮ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಚಾಪಸರ್ಪಂತೆ ಧರ್ಮೇಣ ಪಾಪ ಬರುಧತೆ ತಸ್ಮಾನ್ ಧರ್ಮಂ ಪರಮಂ ವದಂತಿ ಅಂತಕ್ಕಂಥದ್ದಾಗಿ ವೇದ ಹೇಳುತ್ತೆ. ಈ ಜಗತ್ತಿನಲ್ಲಿ ಧರ್ಮ ಅಂತಕ್ಕಂಥದ್ದು ನೆಲೆಸಿದೆ. ಅದನ್ನು ಅನುಸರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾರು ಅನುಸರಿಸ್ತಾರೋ ಅವರಿಗೆ ಪುಣ್ಯ ಪ್ರಾಪ್ತಿಯಾಗಿ ಸನ್ಮಾರ್ಗದ ಜೀವನ ಸಿಗ್ತದೆ. ಅಂತಹ ಮಾರ್ಗವನ್ನು ಅನುಸರಿಸಬೇಕಾದ್ರೆ ಧರ್ಮೇಣ ಪಾಪಮನದತಿ, ಧರ್ಮ ಮಾರ್ಗದಲ್ಲಿ ನಡೆದವನಿಗೆ ಪಾಪ ಅಂತಕ್ಕಂಥದ್ದು ಇಲ್ಲ. ತಸ್ಮಾತ್ ಧರ್ಮಂ ಪರಮಂ ವದಂತಿ, ಅದಕ್ಕೆ ಧರ್ಮವನ್ನು ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದಾಗಿ ಹೇಳಿದ್ದಾರಲ್ಲ, ಅದನ್ನ ಎಲ್ಲರೂ ಕೂಡ ಬೋಧನೆ ಮಾಡಿಕೊಂಡು ಬಂದರು. ಶ್ರೀ ವಿರಾಟ್ ವಿಖ್ಯಾತಂ ಸಿದ್ಧಾನಂದ ಪ್ರದಾಯಕಂ ಕಾಲಜ್ಞಾನ ಪ್ರವಕ್ತಾರಂ ವೀರ ಬ್ರಹ್ಮ ಗುರುಂ ಭಜೇ. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷತೆಗಳನ್ನು ಹೊತ್ತು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.